ಮುಸ್ಲಿಂ ರಾಷ್ಟ್ರಗಳ ಮೇಲೆ ವಾರ್ಗೆ ಪಾಕಿಸ್ತಾನ ರೆಡಿ ಆಯ್ತಾ? ಗಲ್ಫ್ ದೇಶಗಳ ಯುದ್ಧಕ್ಕೆ ಧುಮುಕುತ್ತಾ ಪಾಕಿಸ್ತಾನ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಮುಸ್ಲಿಂ ರಾಷ್ಟ್ರಗಳ ಮೇಲೆ ವಾರ್ಗೆ ಪಾಕಿಸ್ತಾನ ರೆಡಿ. ಗಲ್ಫ್ ದೇಶಗಳ ಯುದ್ಧಕ್ಕೆ ಧುಮುಕುತ್ತಾ ಪಾಕಿಸ್ತಾನ. ಸೌದಿ ಅರೇಬಿಯಾ ಪರ ಪಾಕ್ ಸೇನಾ ಮುಖ್ಯಸ್ಥ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೇನಾ ನೆರವು ನೋಡೋದಾಗಿ ಘೋಷಿಸಿದ ಪಾಕಿಸ್ತಾನ. ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿದ್ದ ಪಾಕ್ ಸೇನಾ ಮುಖ್ಯಸ್ಥ. ಸೌದಿ ರಕ್ಷಣಾ ಸಚಿವ ಸಲ್ಮಾನ್ ಜೊತೆ ಆಸಿಮ್ ಮುನೀರ್ ಚರ್ಚೆಯನ್ನ ಮಾಡಿದ್ದಾರೆ. ಇರಾನ್ ದಾಳಿ ತಡೆಗಟ್ಟುವ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದೇವೆ. ಪಾಕ್ ಮತ್ತು ಸೌದಿ ಅರೇಬಿಯಾ ನಡುವೆ ರಕ್ಷಣಾ ಒಪ್ಪಂದ ಇದೆ. ಎರಡೂ ದೇಶಗಳ ನಡುವಿನ ಒಪ್ಪಂದದ ಬಗ್ಗೆ ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ. ಉಭಯ ದೇಶಗಳ ಪೈಕಿ ಯಾರ ಭದ್ರತೆಗೆ ಅಪಾಯ ಬಂದರೂ ಮತ್ತೊಂದು ದೇಶ ಅದರ ನೆರವಿಗೆ ಧಾವಿಸಬೇಕು ಎಂದು ಡೀಲ್ ಅನ್ನ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷವೂ ಒಪ್ಪಂದ ಮಾಡಿಕೊಂಡಿದ್ದ ಸೌದಿ ಪಾಕ್ ಈಗ ಈ ಒಪ್ಪಂದದ ಅಡಿ ಇರಾನ್ ವಿರುದ್ಧ ಸಮರದ ಚರ್ಚೆ ನಡೀತಾ ಇದೆ. ಪಾಕಿಸ್ತಾನವು ಇರಾನ್ ಜೊತೆ ದೀರ್ಘವಾದ ಗಡಿಯನ್ನ ಹೊಂದಿರುವಂಥದ್ದು. ಸೌದಿಯ ನೆರವಿಗೆ ಹೋದ್ರೆ ಪಾಕ್ ಮೇಲೆ ದಾಳಿ ಸಾಧ್ಯತೆ. ಒಪ್ಪಂದದಿಂದಾಗಿ ಪಾಕ್ಗೆ ಅಡಕತ್ತರಿ ಸಿಲುಕಿದ ಪರಿಸ್ಥಿತಿ ಇದೀಗ ಎದುರಾಗಿರುವಂಥದ್ದು. ಮುಸ್ಲಿಂ ರಾಷ್ಟ್ರಗಳ ಮೇಲೆ ವಾರ್ಗೆ ಪಾಕಿಸ್ತಾನ ರೆಡಿ ಆಗಿರುವಂಥದ್ದು. ಸೌದಿ ಅರೇಬಿಯಾ ಪರ ಪಾಕ್ ಸೇನಾ ಮುಖ್ಯಸ್ಥ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನಕ್ಕೆ ಈಗ ತನ್ನದೇ ಹಾಸಿ ಹೊತ್ಕೊಳ್ಳುವಂತ ಪರಿಸ್ಥಿತಿ, ಅಷ್ಟರ ಮಟ್ಟಿಗೆ ತನ್ನದೇ ಆದಂತ ತೊಂದರೆಗಳು ಸಮಸ್ಯೆಗಳು ಇರುವಂಥದ್ದು. ಇದರ ನಡುವೆ ಸೌದಿ ಅರೇಬಿಯಾಕ್ಕೆ ಏನಾದರೂ ನಾನು ಸಾಥ್ ಕೊಡ್ತೀನಿ ಅಂತ ಹೋದ್ರೆ ಇರಾನ್ ದಾಳಿಗೆ ತತ್ತರಿಸಿ ಹೋಗ್ಬೇಕಾಗುತ್ತೆ ಪಾಕಿಸ್ತಾನ. ಯಾಕಂದ್ರೆ ಈಗಾಗಲೇ ಭಾರತ ಕೊಟ್ಟಿರುವಂತ ಹೊಡೆತವನ್ನೇ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಪಾಕಿಸ್ತಾನ ದೇಶಕ್ಕೆ. ಅಷ್ಟರ ಮಟ್ಟಿಗೆ ನಲುಗಿ ಹೋಗ್ಬಿಟ್ಟಿದೆ. ಈಗ ಇರಾನ್ ವಿರುದ್ಧ ಮತ್ತೆ ಏನಾದರೂ ನಾವು ಯುದ್ಧ ಸಾರ್ತೀವಿ, ಸೌದಿ ಅರೇಬಿಯಾಗೆ ಸಾಥನ್ನ ಕೊಡ್ತೀವಿ ಅಂತ ಹೋದ್ರೆ ಅವರಿಗೆ ಸಾಥನ್ನ ಕೊಡೋದಕ್ಕೆ ನಿಮ್ಮ ಹತ್ರ ಅಷ್ಟರ ಮಟ್ಟಿಗೆ ಬಲಾಢ್ಯ ಬಲಶಕ್ತಿ ಇರಬೇಕಲ್ವಾ? ಏನೂ ಇಲ್ಲದೆ ನಾವು ಸಾಥನ್ನ ಕೊಡ್ತೀವಿ ಅಂತ ಹೋದ್ರೆ ಸೊ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ಪಾಕಿಸ್ತಾನ. ಯಾಕಂದ್ರೆ ಈಗಾಗಲೇ ಯಾವುದೇ ರೀತಿ ಎಲ್ಲದಕ್ಕೂ ಕೂಡ ಕೊರತೆ ಪಾಕಿಸ್ತಾನದಲ್ಲಿ. ತಿನ್ನೋ ಆಹಾರಕ್ಕೂ ಕೂಡ ಕೊರತೆ ಇರುವಂತ ದೇಶ ಆಗ್ಬಿಟ್ಟಿದೆ. ಈಗ ಪಾಪರ್ ದೇಶ ಆಗ್ಬಿಟ್ಟಿದೆ ಪಾಕಿಸ್ತಾನ. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ಇದೀಗ ಮುಸ್ಲಿಂ ರಾಷ್ಟ್ರಗಳ ಮೇಲೆ ವಾರ್ಕೆ ರೆಡಿ ಆಗುತ್ತಾ? ನೋಡಿ, ಸೌದಿ ಅರೇಬಿಯಾ ವಿಚಾರಕ್ಕೆ ಮಾತನಾಡೋದಾದ್ರೆ ಇರಾನ್ ಸಹಿತ ಯಾಕೆ ಸೌದಿ ಅರೇಬಿಯಾಕ್ಕೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇದೆ ಅಂತ ನಾವು ಒಂದು ಕಡೆ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇರಾನ್ ಈಗ ಕಟ್ಟಾ ಮುಸ್ಲಿಂ ಅನ್ನ ಪಾಲಿಸ್ಕೊಂಡು ಬಂದಂಥದ್ದು. ಅಂದ್ರೆ ಖಮೇನಿಯ ಆಡಳಿತ ಏನಿದೆ, ಖಮೇನಿಯ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಮೇನಿದು ಯಾವ ರೀತಿಯಾದಂಥ ನಿಲುವು, ಕಟ್ಟಾ ಇಸ್ಲಾಮಿಕ್ ಅನ್ನ ಪಾಲಿಸಬೇಕು. ಅಂದರೆ ಇಸ್ಲಾಮಿಕ್ ವಿಚಾರಕ್ಕೆ ಸಂಬಂಧಪಟ್ಟಂಥ ನೀತಿಗಳು ನಿಯಮಗಳೇನಿದಾವೆ ಅದನ್ನೆಲ್ಲ ಪಾಲಿಸಬೇಕು ಪ್ರತಿಯೊಬ್ಬರು ಅನ್ನುವಂಥದ್ದು. ಬಟ್ ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಮದಿನಾಗಳು ಇದ್ದಾವೆ. ಸಾಕಷ್ಟು ಮುಸ್ಲಿಂ ಆ ಒಂದು ಧರ್ಮವನ್ನು ಅಲ್ಲಿ ಪಾಲಿಸ್ಕೊಂಡು ಬರ್ತಾ ಇದೆ. ಇದೀಗ ಇರಾನ್ ಅದರ ಮೇಲೆ ಒಂದು ದಾಳಿಯನ್ನು ನಡೆಸ್ತು ಅಂತ ಅಂದಾಗ ಅಲ್ಲಿ ಅವರ ಧರ್ಮಕ್ಕೆ ಧಕ್ಕೆ ಆಗೋದಿಲ್ವಾ? ಅವರ ಭಾವನಾತ್ಮಕ ಧಕ್ಕೆ ಆಗೋದಿಲ್ವಾ? ಹಾಗಾದರೆ ಬೇರೆ ಕಡೆ ಆದರೆ ಏನೇನೋ ಮಾತಾಡ್ತಾರೆ, ಎಷ್ಟೆಷ್ಟೋ ವಿಚಾರಗಳ ಬಗ್ಗೆ ಧರ್ಮ ಹಾಗೆ ಹೀಗೆ ಅಂತ ಅಲ್ಲಿ ಹೇಳ್ಕೊಳ್ತಾ ಇರ್ತಾರೆ ಅಲ್ವಾ? ಬಟ್ ಇಲ್ಲಿ ಸೌದಿ ಅರೇಬಿಯಾ ಮೇಲೆ ನೀವು ದಾಳಿಯನ್ನು ನಡೆಸ್ತಾ ಇದ್ರೆ ಅಲ್ಲಿ ನಿಮ್ಮ ಧರ್ಮಕ್ಕೆ ಧಕ್ಕೆ ಆಗೋದಿಲ್ವಾ ಅನ್ನುವಂಥ ವಿಚಾರ ಮತ್ತೊಂದು ಕಡೆ. ಆದರೆ ನೋಡಿ, ಪಾಕಿಸ್ತಾನವು ಸಹಿತ ಮುಸ್ಲಿಂ ರಾಷ್ಟ್ರಗಳ ಮೇಲೇ ದಾಳಿಗೆ ಮುಂದಾಗಿದೆ. ಪಾಕಿಸ್ತಾನ ಎಷ್ಟೆಲ್ಲ ಕೊಚ್ಕೊಳ್ಳುತ್ತೆ, ನಾವು ಹಾಗೆ ನಾವು ಹೀಗೆ ಇಸ್ಲಾಮಿಕ್ ಅಂತ ಅಂದರೆ ಇಷ್ಟೊಂದು ಪಾಲನೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಮತ್ತೊಂದು ವಿಚಾರ, ಪಾಕಿಸ್ತಾನ ಏನಾದರೂ ಹದ್ದಿ ಮೀರಿ ನಡೆದ್ರೆ ನಿಜಕ್ಕೂ ಸಹಿತ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ಹೊಡೆತ ಬೀಳುವಂಥ ಚಾನ್ಸಸ್ಸು ಇಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇದೀಗ ಯುದ್ಧಕ್ಕೆ ಧುಮುಕಲು ರೆಡಿ ಆಯ್ತಾ ಪಾಕಿಸ್ತಾನ? ಇರಾನ್ ಸಂಘರ್ಷದ ನಡುವೆ ಆಪ್ತ ದೇಶ ಸೌದಿಗೆ ಪಾಕ್ ನೆರವಿನ ಅಭಯ ಅನ್ನುವಂಥದ್ದು. ಇದೀಗ ಸೌದಿ ಅರೇಬಿಯಾದ ಮೇಲೆ ಇರಾನ್ ಸತತ ದಾಳಿಯನ್ನು ನಡೆಸ್ತಾ ಇರುವಂಥ ಹೊತ್ತಿನಲ್ಲಿ ಸೌದಿಗೆ ಎಲ್ಲ ರೀತಿಯ ಸೇನಾ ಮತ್ತು ವ್ಯೂಹಾತ್ಮಕ ನೆರವಿನ ಭರವಸೆಯನ್ನು ಪಾಕಿಸ್ತಾನ ನೀಡಿದೆ ಅನ್ನುವಂಥದ್ದು. ಈ ಮೂಲಕ ಅಗತ್ಯ ಬಿದ್ದರೆ ಇರಾನ್ ಯುದ್ಧಕ್ಕೆ ಧುಮುಕುವ ಭರವಸೆಯನ್ನ ನೀಡಿದೆ ಪಾಕಿಸ್ತಾನ.